ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೈ ಹಿಂದ್ ದೋಸ್ತು. ಸೊ ಇವತ್ತಿದ್ದು ಥಂಬ್ನೈಲ್ ನಿಮಗೆ ನೋಡಿ ಗೊತ್ತಾಗಿರ್ಬೋದು ನಾನು ಯಾವ ಟಾಪಿಕಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿ. ಸೊ ಐ ಕೇಮ್ ಅಕ್ರಾಸ್ ಒನ್ ವೆಬ್ಸೈಟ್ ನೇಮ್ ಟೀಮೋ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಅದ್ರದ್ದು ಹಾಲ್ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ನಾನೇನೆಲ್ಲ ಪರ್ಚೇಸ್ ಮಾಡಿದ್ದೇನೆ, ಹೇಗೆ ಬಂದಿದೆ ನನಗೆ ಪ್ರಾಡಕ್ಟ್, ಒಳ್ಳೆ ಉಂಟಾ ಇಲ್ವಾ, ಮತ್ತು ನಾನು ಎಷ್ಟು ಸ್ಪೆಂಡ್ ಮಾಡಿದ್ದೆ, ನನಗೆ ಶಿಪ್ಪಿಂಗ್ ಚಾರ್ಜಸ್ ಎಷ್ಟು ಬಿದ್ದಿದೆ, ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಬನ್ನಿ. ಟೀಮೋ ಆ್ಯಪ್ ಏನಂತ ಹೇಳಿದರೆ, ಊರಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ಮೀಶೋ ಆ ಥರದ್ದೇ, ನೈಕಾ ಆ ಥರದ್ದೆಲ್ಲ ಉಂಟಲ್ಲ, ಇಲ್ಲಿ ಅದೆಲ್ಲ ವೆಬ್ಸೈಟ್ ನಡೆಯುವುದಿಲ್ಲ, ಇಲ್ಲಿ ಅದೆಲ್ಲ ಆ್ಯಪ್ ನಡೆಯುವುದಿಲ್ಲ. ಇಲ್ಲಿ ಏನಂತ ಹೇಳಿದರೆ ಟೀಮೋ, ಶೀನ್ ಊರಲ್ಲಿ ಇತ್ತಲ್ಲ ಮುಂಚೆ, ಇಂಡಿಯಾದಲ್ಲಿ ಮುಂಚೆ ಇತ್ತು, ಬಟ್ ಎಂಥದ ಅದು ಚೈನಾದ್ದೇನೋ ಗಲಾಟೆ ಆಗಿ ಅದು ಈಗ ಮೀಶೋ ಅದೆಲ್ಲ ಬಂದ್ ಮಾಡಿದ್ದಾರೆ. ಬಟ್ ಟೀಮೋ ವರ್ಕ್ ಆಗ್ತದೆ ಇಲ್ವೋ ನನಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ, ಬಟ್ ಇಲ್ಲಿ ವರ್ಕ್ ಆಗ್ತದೆ. ತುಂಬ ಅಫೋರ್ಡೆಬಲ್ ಪ್ರೈಸ್ ಎಲ್ಲ ಆಪ್ಷನ್ ಉಂಟು ಇಂಡಿಯಾದಲ್ಲಿ ಆನ್ಲೈನ್ ಪರ್ಚೇಸ್ ಮಾಡಲಿಕ್ಕೆ, ಬಟ್ ಇಲ್ಲಿ ಹಾಗೇನಿಲ್ಲ. ಇಲ್ಲಿ ಇರುವುದೇ ಲೆಕ್ಕದ್ದು 5-6 ಉಂಟು ಅಷ್ಟೇ. ಈ ವೆಬ್ಸೈಟಲ್ಲಿ ನಮಗೆ ಎಲ್ಲ ಸಿಗ್ತದೆ, ಎಕ್ಸಸರೀಸ್, ಜ್ಯುವೆಲ್ಲರಿ, ಕ್ಲೋತ್ಸ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್, ಎಲ್ಲ ಐಟಮ್ಸ್ ಸಿಗ್ತದೆ. ತುಂಬ ಎಲ್ಲ ಆಪ್ಷನ್ ಇತ್ತು. ಸೊ ನಾನು ಕೆಲವೊಂದು ಪರ್ಚೇಸ್ ಮಾಡಿದ್ದೇನೆ. ಟು ಚೆಕ್ ಔಟ್ ದ ಕಾಲ್ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿದ್ದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೇನೆ ನನಗೆ ಯಾವ ಥರ ಪ್ಯಾಕೇಜಲ್ಲಿ ರಿಸೀವ್ ಆಗಿದೆ ಅಂತ ಹೇಳಿ. ಈ ಥರ ಪ್ಯಾಕೇಜಲ್ಲಿ ರಿಸೀವ್ ಆಗಿದೆ, ಸೇಮ್ ಲೈಕ್ ಇಂಡಿಯಾದಲ್ಲಿ ಬರ್ತದಲ್ಲ ಅದೇ ಥರ ಬಂದಿದೆ. ಸೊ ಫಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದರೆ, ಏನೇನು ತರಿಸಿದ್ದೇನೆ ನಾನು ಅಂತ ಹೇಳಿದರೆ, ಇದು ತರಿಸಿದೆ ಫಸ್ಟ್ ಪ್ರಾಡಕ್ಟ್, ಮೈಕ್ರೋಫೋನ್, ವೈರ್ಲೆಸ್ ಮೈಕ್ರೋಫೋನ್. ನಾನೀಗ ವಿಡಿಯೋದಲ್ಲೆಲ್ಲ ಮಾತಾಡುವಾಗ ಸೌಂಡ್ ಕ್ಲಿಯರ್ ಕೇಳೋದಿಲ್ಲ, ನನಗೆ ಹಾಗೆ ಫೀಲ್ ಆಗ್ತಾ ಉಂಟು. ಸೊ ಅದಕ್ಕೆ ಕ್ಲಿಯರ್ ಇರಬೇಕಲ್ವಾ, ಸೊ ನಾನು ಇದನ್ನು ತರಿಸಿದ್ದೆ. ತುಂಬ ಒಳ್ಳೆ ಬಂದಿದೆ ಪ್ರಾಡಕ್ಟು, ಹೀಗೆ ಬಂದಿದೆ. ಇದು ಬುಕ್ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. ಇದು ಎಂತ ಇಲ್ಲ, ಸಿಂಪಲ್ ಈಸಿ ಉಂಟು. ಇದು ಒಂದು ಐಫೋನ್ ಅಲ್ವಾ, ಸೊ ಐಫೋನಿಗೆ ಈ ಥರ ಚಾರ್ಜಿಂಗ್ ಇದು ಪ್ಲಗ್ ಇರೋದು. ಸೊ ನಾನು ಇದನ್ನು ಹೀಗೆ ಅಲ್ಲಿ ಜಸ್ಟ್ ಪ್ರೆಸ್ ಮಾಡಿದರೆ ವೈರ್ಲೆಸ್ ಕನೆಕ್ಟ್ ಮಾಡ್ಬೋದು. ಇದನ್ನು ನಾನು ಇಲ್ಲಿ ಹಾಕ್ಕೊಳ್ಬೇಕಾಗ್ತದೆ ವಾಯ್ಸಿಗೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೇನೆ, ಯಾಕೆ ಈ ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ಇದರಲ್ಲಿ ವಾಯ್ಸ್ ಹೇಗೆ ಬರ್ತದೆ ನೋಡುವ. ಚಾರ್ಜ್ ಇರ್ಬೋದು, ಚಾರ್ಜ್ ಉಂಟಾ ಇಲ್ವಾ ನಂಗೆ ಗೊತ್ತಿಲ್ಲ, ಚಾರ್ಜ್ ಇರ್ಬೋದು. ಸೊ ಬನ್ನಿ ಹೇಗೆ ವರ್ಕ್ ಆಗ್ತದೆ ಇಲ್ವಾ ಅಂತ ನೋಡುವ. ಸೊ ಇದನ್ನು ಫಸ್ಟಿಗೆ ಇಲ್ಲಿ ಹಾಕೊಳ್ಳೋದು, ಹೀಗೆ ಬರಬೇಕಲ್ವಾ. ಎಸ್, ಮೈಕ್ ಹೀಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಗೈಸ್ ಇಲ್ಲಿ ಚಿಕ್ಕ ಬಟನ್ ಉಂಟು, ಅದನ್ನು ಒತ್ತಿದ್ರೆ ಇಲ್ಲಿ ಲೈಟ್ ಬರ್ತದೆ. ಅದು ಇದೆಂಥದ ಸ್ಟಿಕ್ಕರ್ ಇತ್ತಪ್ಪ, ಅದು ಇದಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿಲ್ಲ ಇದಕ್ಕೆ. ಸೊ ಇಲ್ಲಿ ಹಾಕುವ, ತೆಗೆಯುವುದು ಬೇಡ. ಸೊ ಇಲ್ಲಿ ಹೀಗೆ ಒತ್ತಿದೆ ನಾನು, ಇಲ್ಲಿ ಪ್ರೆಸ್ ಬಟನ್ ಉಂಟು, ಅದನ್ನ ಇನ್ನು ಇಲ್ಲಿ ಹಾಕೊಳ್ಬೇಕಾ ಏನೋ ಗೊತ್ತಿಲ್ಲ ನನಗೆ. ಇದೀಗ ವರ್ಕ್ ಆಗ್ತಾ ಉಂಟಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ವರ್ಕ್ ಆಗ್ತಾ ಉಂಟು, ಒಳ್ಳೆ ಅಂದ್ರೆ ಮೈಕ್ರೋಫೋನ್ ಅಲ್ಲಿ ಮಾತಾಡ್ತೇವಲ್ಲ ಆ ತರ ಎಫೆಕ್ಟ್ ಕೊಡ್ತದೆ. ಸೊ ಇದು ಪ್ರಾಡಕ್ಟಿಗೆ ನಾನು ನೆನಪಿಲ್ಲ, ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ. ಇದು ಪ್ರಾಡಕ್ಟಿಗೆ ನಾನು ಮೇ ಬಿ ಒಂದು 3 ರಿಯಲ್ ಅಂತ ಹೇಳಿದೆ, 600-700 ಅಷ್ಟು ಕೊಟ್ಟಿದ್ದೇನೆ. ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತೇನೆ. ಇದು ಪರ್ಚೇಸ್ ಮಸ್ಟ್ ಬೈ, ಇದು ಒಳ್ಳೆ ಉಂಟು, ತಗೊಳ್ಬಹುದು, ನಂಗೆ ಇಷ್ಟ ಆಯ್ತು. ಸೊ ಫಸ್ಟ್ ಪ್ರಾಡಕ್ಟ್ ಇದು ತರಿಸಿದ್ದೆ. ಸೆಕೆಂಡ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ಇದು ಏನು ಖಾಲಿ ಬಾಕ್ಸ್ ತರ ಉಂಟು, ತೋರಿಸ್ತೇನೆ ಇಲ್ಲಿ. ನನ್ನ ಫೇವ್ರೆಟ್ ಪ್ರಾಡಕ್ಟ್, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಂಗೆ ಮೇಕಪ್ ಪ್ರಾಡಕ್ಟ್ ಇಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಇರ್ತದಲ್ಲ ಅದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಸೊ ಇದು ಅದ್ರದ್ದೇ ರಿಲೇಟೆಡ್ ಒಂದು ಪ್ರಾಡಕ್ಟ್. ಇದು ಏನಂತ ಹೇಳಿದ್ರೆ, ನಿಮ್ಗೆ ಕಾಣುದಿಲ್ಲ, ಇದು ಉಲ್ಟಾ ಬರ್ತದೆ, ಬ್ರೌ ಲಿಫ್ಟ್ ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಐಲ್ಯಾಶ್ ಕರ್ಲರ್ ತೋರಿಸಿದ್ದೆ, ನೆನ್ಪುಂಟಾ? ಅದೇ ತರ ಇದು ಐಬ್ರೋ ಉಂಟಲ್ಲ ಅದನ್ನ ಲಿಫ್ಟ್ ಮಾಡ್ತದೆ. ಲಿಫ್ಟ್ ಅಂತ ಹೇಳಿದ್ರೆ ಹೀಗೆ ಮಾಡುದಿಲ್ಲ,
ಜಸ್ಟ್ ಅದು ಹೀಗೆ ಹೀಗೆ ನಾನು ಇಲ್ಲಿ ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ. ಅದು ಬ್ರೌ ಲಿಫ್ಟ್ ಅಂತ ಹೇಳಿದ್ರೆ ಬಿಫೋರ್ ಅಂಡ್ ಆಫ್ಟರ್ ಹೇಗೆ ಕಾಣ್ತದೆ, ಹೇಗೆ ಇರ್ತದೆ ಅಂತ ಹೇಳಿ ನಿಮ್ಗೆ ಇಲ್ಲಿ ನಾನು ಸೈಡ್ ಹಾಕ್ತೇನೆ, ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಹೇಗೆ ಯೂಸ್ ಮಾಡುದು ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ಒಂದು ಇದು ಕೊಟ್ಟಿದ್ದಾರೆ, ಮತ್ತೆ 3 ಬಾಟಲ್. ಪ್ಯಾಕೇಜಿಂಗ್ ನೋಡಿ ಎಷ್ಟು ಒಳ್ಳೆ ಉಂಟಂತ. ಇದೆಲ್ಲ ಗಾಜದ್ದು ಬಾಟಲ್. ಸೊ ಚೂರ್ ಸಹ ಡ್ಯಾಮೇಜ್ ಆಗುದಿಲ್ಲ. ಇಂಟರ್ನ್ಯಾಷನಲ್ ಬಂದದ್ದು, ಬಟ್ ಸ್ಟಿಲ್ ಚೂರ್ ಸಹ ಡ್ಯಾಮೇಜ್ ಆಗುದಿಲ್ಲ. ಊರಲ್ಲೆಲ್ಲ ಒಂದು ಡ್ಯಾಮೇಜ್ ಆಗಿ ಬರುದು ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಟೈಮ್ ನೆನ್ಪುಂಟ, ನಾನು ಇಲ್ಲಿ ಫಿಕ್ಸೇಷನ್, ಪ್ರೈಮರ್, ಗ್ಲೂ ಸೇಮ್ ಪ್ರೊಸೆಸ್, ಬಟ್ ಇದಕ್ಕೆ ಕ್ರೀಮ್ ಬೇರೆ ಬರ್ತದೆ. ಸೊ ನಾನು ಬೇರೆ ಪರ್ಚೇಸ್ ಮಾಡಿದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಹೇಗೆ ಯೂಸ್ ಮಾಡ್ತೇವೆ ಅಂತ ಹೇಳಿ ಅದಂತೂ ಒಂದು 800 ಹಾಗೆ ಕೊಟ್ಟಿದ್ದೇನೆ. ನಂಗೆ ಪ್ರೈಸ್ ಎಲ್ಲ ನೆನಪಿಲ್ಲ, ನಾನು ಇಲ್ಲಿ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತೇನೆ, ನೀವು ನೋಡಿ. ಇದು ಸಹ ಸೇಮ್ ಪ್ರೊಸೆಸ್. ನಾನು ಲಾಸ್ಟ್ ಟೈಮ್ ಐಲ್ಯಾಶ್ ಕರ್ಲರ್ ಮಾಡಿದ್ದೆ ಅಲ್ಲ, ಸೇಮ್ ಪ್ರೊಸೆಸ್. ಯಾರೆಲ್ಲ ಅದು ವಿಡಿಯೋ ನೋಡ್ಲಿಲ್ಲ, ಅದು ಹೋಗಿ ನೀವು ನಾನು ಲಿಂಕ್ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಹೋಗಿ ಅದು ಸಹ ವಿಡಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಇದ್ರದ್ದು ಮಾಡ್ತೇನೆ. ಸೊ ಸ್ಟೇ ಟ್ಯೂನ್. ಥರ್ಡ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ಹೆಚ್ಚು ತರಿಸಲಿಲ್ಲ, ನಾನು ಸ್ವಲ್ಪ ತರಿಸಿದ್ದು. ಥರ್ಡ್ ಪ್ರಾಡಕ್ಟ್ ಏನಂತ, ನನ್ಗೆ ಐಲ್ಯಾಶಸ್ ಉಂಟಲ್ಲ ತುಂಬಾ ಕ್ರೇಜ್ ಉಂಟು. ತುಂಬಾ ಅಂದ್ರೆ ತುಂಬಾ ಕ್ರೇಜ್ ಉಂಟು. ಇಲ್ಲಿ ನೋಡಿ, ಇದೆಲ್ಲ ಸಿಂಗಲ್ ಇಲ್ಲಿ ಇಡ್ಲಿಕ್ಕೆ. ಇದರಲ್ಲಿ ಕೆಲವು ಟೈಪ್ ಬರ್ತದೆ, ಖಾಲಿ ಹೇರ್ ಮಾತ್ರ ಬರ್ತದೆ. ಒಂದು ಈ ಟೈಪ್ ಬರ್ತದೆ. ಪ್ಯಾಕೇಜಿಂಗ್ ನೋಡಿ, ಪ್ಯಾಕೇಜಿಂಗ್ ಒಳ್ಳೆ ರೀತಿಯಲ್ಲಿ ಬಂದಿದೆ. ಒಂದು ಸಹ ಡ್ಯಾಮೇಜ್ ಆಗ್ಲಿಲ್ಲ ಪ್ರಾಡಕ್ಟ್. ಇಲ್ಲಿ ನೋಡಿ ಹೀಗೆ ಬಂದಿದೆ. ಒಳ್ಳೆ ಉಂಟು ಪ್ರಾಡಕ್ಟ್, ತುಂಬಾ ಒಳ್ಳೆ ಉಂಟು. ಸೊ ನಾನು ಓಪನ್ ಮಾಡಿ ತೋರಿಸ್ತೇನೆ. ನಾನು ನೋಡಿದೆ, 2-3 ನೋಡಿದ್ದೇನೆ ಓಪನ್ ಮಾಡಿ ಒಳ್ಳೆ ಉಂಟ ಅಂತ ಹೇಳಿ. ಸಾಫ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹೀಗೆ ಉಂಟು. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಉಂಟು. ಇದು ನಾನು ಆಲ್ರೆಡಿ ತೆಗೆದು ಯೂಸ್ ಮಾಡಿದ್ದೇನೆ. ಇಷ್ಟ ಆಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಇದ್ರದ್ದು ಆದ್ರೆ ನಾನು ವಿಡಿಯೋ ಮಾಡ್ತೇನೆ, ಕನ್ಫರ್ಮ್ ಗೊತ್ತಿಲ್ಲ. ಇದೆಲ್ಲ ಕಷ್ಟ ಉಂಟು ಮಾಡ್ಲಿಕ್ಕೆ, ಆಗುದಿಲ್ಲ ಕ್ಯಾಮ್ರಾ ಇದ್ರಲ್ಲಿ ಇಟ್ಕೊಂಡದಕ್ಕೆ. ಅದು ಹಚ್ಚುವಾಗ ಮಿರರ್ ಬೇಕೇ ಆಗ್ತದೆ. ಸೊ ಅದ್ರದ್ದು ನಂಗೆ ಡೌಟ್, ನಾನಾದ್ರೂ ಟ್ರೈ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಅಗೇನ್ ಅದೇ, ಬಟ್ ಇದು ಎರಡು ಯಾಕೆ ತರಿಸಿದ್ದೇನೆ ಅಂತ ಹೇಳಿದ್ರೆ, ಅದು ಸ್ವಲ್ಪ ಲೈಟ್. ಇದು ನೋಡಿ ಇದು ಸ್ವಲ್ಪ ಡಾರ್ಕ್ ಉಂಟು. ಹೌದಾ, ನೋಡಿ ಇದು ಹಾಕಿದ್ರೆ ನಿಮ್ಮ ಐಸ್ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ. ಇದು ಹಾಕಿದ್ರೆ ನಿಮ್ಮ ಐಸ್ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ಅದು ಸಹ ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ. ಡಿಫ್ರೆನ್ಸ್ ನೀವೇ ನೋಡ್ಕೊಳ್ಳಿ. ಸೊ ಇದೆರಡು ತರಿಸಿದ್ದೆ. ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ಎಸ್, ನಂದು ಫೇವ್ರೆಟ್ ಮ್ಯಾಕ್ಸ್ ರೆಡ್ ಕಲರ್. ನನ್ನ ಫೇವ್ರೆಟ್ ಕಲರ್. ನಾನು ಹೆಚ್ಚಾಗಿ ರೆಡ್ ಹಚ್ಚುದು. ಸೊ ಒಳ್ಳೆ ಬಂದಿದೆ, ನಾನು ನಿನ್ನೆ ಯೂಸ್ ಮಾಡಿದ್ದೆ, ತುಂಬಾ ಒಳ್ಳೆ ಉಂಟು. ಸೊ ನೋಡ್ತೇನೆ, ಇಲ್ಲಿ ನಿಮ್ಗೆ ಹಾಕಿ ಶೇಡ್ ಹೇಗೆ ಬಂದಿದೆ ಅಂತ ಇಲ್ಲಿ ನಿಮ್ಗೆ ತೋರಿಸ್ತೇನೆ. ವೋ ವೋ ವೋ, ಒಳ್ಳೆ ಉಂಟು, ತುಂಬಾ ಒಳ್ಳೆ ಉಂಟು. ಸ್ಮಜ್ ಪ್ರೂಫ್ ಅಂತ ಹೇಳಿದ್ರು ಅದರಲ್ಲಿ. ಈ ಶೇಡ್ ಉಂಟು, ಈ ಶೇಡ್ ತುಂಬಾ ಒಳ್ಳೆ ಉಂಟು. ಹೋಗುದಿಲ್ಲ, ಇಲ್ಲಿ ನೋಡಿ ಹೋಗುದಿಲ್ಲ. ನಾನು ಇದು ಮಾಡಿದ್ದೆ, ಹೋಗುದಿಲ್ಲ, ಅಷ್ಟು ಒಳ್ಳೆ ಉಂಟು. ನಂಗೆ ಇದು ತುಂಬಾ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಲ್ಯಾಶ್ ಲಿಫ್ಟ್. ಲಾಸ್ಟ್ ಟೈಮ್ ತರಿಸಿದ್ದೆ ನಾನು ಲ್ಯಾಶ್ ಲಿಫ್ಟ್. ನಾನೀಗ ಬ್ರೋ ಲಿಫ್ಟ್ ತರಿಸಿಲ್ವಾ, ಅದೇ ತರ ಲ್ಯಾಶ್ ಲಿಫ್ಟ್ ತಕೊಂಡೆ ಇನ್ನೊಂದು. ಸೊ ಬೇಕಾಗ್ತದೆ ಅಂತ ಹೇಳಿ ನಂದು ಅದು ಉಂಟು, ಆಲ್ಮೋಸ್ಟ್ ಫುಲ್ ಉಂಟು. ಒಂದು 4-5 ಮಂತ್ ವರೆಗೆ ಬರ್ತದೆ. ಇನ್ನೊಂದು ತರಿಸಿ ಇಟ್ಕೊಂಡೆ, ಅಂದ್ರೆ ಎವ್ರಿ ಟೈಮ್ ಇಲ್ಲಿ ಊರೆಲ್ಲ ಆಗಿ ನಮ್ಗೆ ಖಾಲಿ ಆದ್ಮೇಲೆ ಪುನಃ ತರಿಸಬಹುದು. ಇಲ್ಲಿ ಹಾಗಾಗುದಿಲ್ಲ. ಇಲ್ಲಿ ಎಲ್ಲ ಸ್ಟಾಕ್ ರೆಡಿ ಇಟ್ಕೊಳ್ಬೇಕು. ಎಂತಕಂದ್ರೆ ಇಲ್ಲಿ ನಮ್ಗೆ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಚಾರ್ಜಸ್ ತುಂಬಾ ಆಗ್ತದೆ. ಒಂದ್ ಪ್ರಾಡಕ್ಟಿಗೋಸ್ಕರ ತಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಸ್ಟಾಕ್ ತಕೊಂಡಿದ್ದೇನೆ. ಸೇಮ್
ಲಾಸ್ಟ್ ಟೈಮ್ ತಗೊಂಡಿದ್ದಲ್ಲ ಅದೇ ಬ್ರ್ಯಾಂಡ್, ನಾನು ಅದೇ ಯೂಸ್ ಮಾಡುದು ಹೆಚ್ಚಾಗಿ. ಸೊ ಅದು ಬ್ರ್ಯಾಂಡ್ ಇನ್ನೊಂದು ತಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಇದು ಗ್ಲೂ ಏನಪ್ಪಾ ಅಂತ ಅನ್ಕೊಳ್ಬಹುದು. ಇದು ಗ್ಲೂ ಏನು ಅಂತ ಹೇಳಿದ್ರೆ ಹೇಳ್ತೇನೆ ನಿಲ್ಲಿ. ಈಗ ಪ್ಯಾಕ್ ಓಪನ್ ಮಾಡಿದ್ದು. ಸೊ ಇದು ಗ್ಲೂ ಏನಂತ ಹೇಳಿದ್ರೆ ನೋಡ್ಕೊಳ್ಳಿ, ಇಷ್ಟೇ ಚಿಕ್ಕ ಬಾಟಲ್ ನಂದು. ಇಷ್ಟೇ ಚಿಕ್ಕ ಬಾಟಲ್. ಇದು ಗ್ಲೂ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಉಂಟು. ಓಪನ್ ಆಗ್ಲಿಲ್ಲ, ನಾ ಮಾಡಿಲ್ಲ ಅಂದ್ರೆ ನಾನು ಇದು ಯೂಸ್ ಮಾಡುವ ಟೈಮಲ್ಲೇ ಮಾಡುವ ಅಂತ ಹೇಳಿ ಓಪನ್. ಇದು ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ತರಿಸಿದ್ದೆ ಅಲ್ವಾ, ಬಟ್ ಈ ಗ್ಲೂನ ಯೂಸ್ ಮಾಡಿ ಇದನ್ನ ಹಾಕಿದ್ರೆ 1 ವಾರವರೆಗೆ ಬರ್ತದೆ. ನಾವು ಫೇಸ್ ವಾಶ್ ಮಾಡಿದ್ರು ಹೋಗುದಿಲ್ಲ, ಎಂತ ಮಾಡಿದ್ರು ಹೋಗುದಿಲ್ಲ, ನಾವು ಹೀಗೆ ಎಳೆದ್ರು ಹೋಗುದಿಲ್ಲ. ಅದನ್ನ ತೆಗಿಲಿಕ್ಕೆ ಅಂತ ಹೇಳಿ ಬೇರೆ ಕ್ರೀಮ್ ಉಂಟು. ಸೊ ಈ ಗ್ಲೂ ಒಂದು ತಕೊಂಡಿದ್ದೇನೆ. ನಂದು ಆಲ್ರೆಡಿ ಅದು ಖಾಲಿ ಆಗಿದೆ. ಸೊ ನಾನು ಇದು ಇನ್ನೊಂದು ಬಾಟಲ್ ತಕೊಂಡೆ, ಅದು ಖಾಲಿ ಆಗಿದೆ. ಅಂದ್ರೆ ಇದು ತುಂಬಾ ಕೇರ್ ಅಲ್ಲಿ ನೋಡ್ಬೇಕು. ಇದು ಏನಂತ ಹೇಳಿದ್ರೆ ಇದ್ರಲ್ಲಿ ಚೂರ್ ಸಹ ಗಾಳಿ ಹೋಗ್ಬಾರ್ದು. ಗಾಳಿ ಹೋದ್ರೆ ಒಳಗಿದ್ದು ಲಿಕ್ವಿಡ್ ಉಂಟಲ್ಲ, ಅದು ಒಳಗಿದ್ದು ಗ್ಲೂ ಉಂಟಲ್ಲ, ಸೊ ಅದು ಗಟ್ಟಿಯಾಗಿ ಹೋಗ್ತದೆ. ಸೊ ಅದನ್ನ ತುಂಬಾ ಕೇರ್ ಅಲ್ಲಿ ನೋಡ್ಕೊಳ್ಬೇಕಾಗ್ತದೆ. ನಾನೀಗ ಓಪನ್ ಮಾಡುದಿಲ್ಲ. ಓಪನ್ ಮಾಡಿದ್ರೆ ಮತ್ತೆ ನಾನು ಯೂಸ್ ಮಾಡ್ಬೇಕಾಗ್ತದೆ. ನಂಗೀಗ ಸದ್ಯಕ್ಕೆ ನಾನು ಯೂಸ್ ಮಾಡೋ ಪ್ಲಾನ್ ಇಲ್ಲ ನಂದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಸೇಮ್ ಇದರಲ್ಲಿ ಬರ್ದುಂಟು ಲ್ಯಾಶ್ ಸೀಲ್ ಮತ್ತೆ ಲ್ಯಾಶ್ ಬಾಂಡ್ ಅಂತ ಹೇಳಿ ಬರ್ದುಂಟು. ಇದು ಲ್ಯಾಶ್ ಸೀಲ್ ಅಂತ ಹೇಳಿದ್ರೆ ಸೇಮ್, ಈಗ ನಾವು ಇದನ್ನೆಲ್ಲ ತರಿಸಿದ್ದೇವಲ್ಲ ಅದನ್ನ, ಇದು ಇನ್ನೊಂದು ಟೈಪ್. ಈ ಗ್ಲೂ ನ ನಿಮ್ಗೆ 1 ಮಂತ್ ವರೆಗೆ ನೀವು ಯೂಸ್ ಮಾಡ್ಬೋದು. 1 ಮಂತ್ ವರೆಗೆ ನಿಲ್ತದೆ ಈ ಗ್ಲೂ ಇಂದ. ಬಟ್ ಈ ಗ್ಲೂ ಇಂದ 1 ವೀಕ್ ವರೆಗೆ ನಿಲ್ತದೆ. ಯಾರಿಗೆಲ್ಲ 1 ತಿಂಗಳವರೆಗೆ ಬೇಡ, ಚೊರೆ ಆಗ್ತದೆ ಅಂತ ಹೇಳಿದ್ರೆ ಅವರು ಈ ಗ್ಲೂ ಅನ್ನ ತಕೊಂಡು ಇದನ್ನ ಯೂಸ್ ಮಾಡಬಹುದು. ನಂಗೆ ಯಾವಾಗ ಬೇಡ 1 ವೀಕ್ ಅಂತ ಹೇಳಿ ಅಲ್ಲ, ನಂಗೆ 4 ಡೇಸ್ ನಂತರ ನಂಗೆ ಈಗ ಬೇಡ ಅಂತ ಹೇಳಿದ್ರೆ ನಾನು ಅದು ಲಿಕ್ವಿಡ್ಸ್ ನಾನು ತರಿಸಿದ್ದೇನೆ, ತೋರಿಸ್ತೇನೆ ನಿಮ್ಗೆ. ಆ ಲಿಕ್ವಿಡ್ ಹಾಕಿ ನಾನು ಇದು ತೆಗೆದ್ರೆ ಆಯ್ತು. ಅದು ಕ್ರೀಮ್ ಹಾಕಿ ಇದು ಗ್ಲೂ ಅನ್ನ ತೆಗೆದ್ರೆ, ರಿಮೂವ್ ಮಾಡಿದ್ರೆ ಆಯ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ನಾನೀಗ ಹೇಳಿದ್ದೆ ಅಲ್ಲ, ಅದು ಗ್ಲೂ ಅನ್ನ ಹೇಗೆ ರಿಮೂವ್ ಮಾಡುದು ಅಂತ ಹೇಳ್ಕೊಂಡು, 2 ಗ್ಲೂ ಅನ್ನ 1 ವೀಕ್ ಆರ್ 1 ಮಂತ್ ಡ್ಯೂರೇಷನ್ 1 ಮಂತ್ ಹಚ್ಕೊಳ್ತೇವಲ್ಲ ಆ ಗ್ಲೂದು ಇದು ರಿಮೂವರ್. ಇದರಿಂದ ನಾವು ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿದ್ದೇನೆ, ನಾನು ಅದು ನೋಡಿದ್ದೀನಿ ಹೇಗೆ ಉಂಟಂತ ಹೇಳಿ. ಅದ್ರಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ಇರ್ತದೆ, ಹೆಚ್ಚಿರುವುದಿಲ್ಲ. ಇದು ತುಂಬಾ ಕಾಸ್ಟ್ಲಿ ಬರ್ತದೆ. ಸೊ ಇದ್ರದ್ದೆಲ್ಲ ನಾನು ಆದ್ರೆ ಇಲ್ಲಿ ಸೈಡ್ ಅಲ್ಲಿ ಇದ್ರಲ್ಲಿ ಬರ್ದುಂಟು ನೋಡಿ, ಗ್ಲೂ ರಿಮೂವರ್ ಅಂತ ಹೇಳಿ ಬರ್ದುಂಟು. ನಿಮ್ಗೆ ಇದ್ರಲ್ಲಿ ಕಾಣ್ಲಿಕ್ಕಿಲ್ಲ, ನಾನು ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ, ಅದು ನೋಡಿ. ನಾನು ಎಲ್ಲ ಪ್ರಾಡಕ್ಟ್ ನಾನು ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ, ನೀವು ನೋಡ್ಕೊಳ್ಳಿ ಹೇಗೆ ಉಂಟಂತ ಹೇಳಿ. ತುಂಬಾ ಒಳ್ಳೆ ಉಂಟು. ಇನ್ನು ಬೇರೆ ಕೆಲವೊಂದು ತರಿಸಿದ್ದೇನೆ, ನಂಗೆ ಅದು ಕ್ಯಾಮ್ರಾದಲ್ಲಿ ತೋರಿಸ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಬಟ್ಟೆ ಅದೆಲ್ಲ ತರಿಸಿದ್ದೇನೆ. ಸೊ ಇದಾಯ್ತು, ಅದು ಸಹ ತೋರಿಸಲಿಲ್ಲ. ಮತ್ತೆ ಇದು ಲಾಸ್ಟ್ ಏನಂತ ಹೇಳಿದ್ರೆ ನಂದು ಫೇವ್ರೆಟ್ ಪ್ರಾಡಕ್ಟ್. ಎಸ್, ನೀವೆಲ್ಲ ನಂಗೆ ಈಗ ನೋಡ್ತಿರ್ಬೋದು. ಇವಳದ್ದು ನಿನ್ನೆ ಹೇರ್ ಸ್ವಲ್ಪ ಇತ್ತು, ಇವತ್ತಿದ್ದು ಹೇರ್ ಏನು ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಅನ್ಕೊಂಡಿರ್ಬೋದು. ಇದು ಯೂಸ್ ಮಾಡಿದ್ದೇನೆ ನಾನು, ಹೇರ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ದೇನೆ. ನಂಗೆ ಎಕ್ಸ್ಟೆನ್ಷನ್ ತುಂಬಾ ಕ್ರೇಜ್ ಉಂಟು ಗೈಸ್. ಇದು ಈಗ ನಾನು ಯೂಸ್ ಮಾಡಿದ್ದು ನಿಮ್ಗೆ ನಾನು ತೋರಿಸ್ತೇನೆ. ನನ್ನ ರಿಯಲ್ ಹೇರ್ ತರ ಕಾಣ್ತದೆ, ಹೌದಾ? ಇದು ನನ್ನ ರಿಯಲ್ ಹೇರ್ ಅಲ್ಲ ಗಾಯ್ಸ್. ಇಲ್ಲಿ ನಿಮ್ಗೆ ಕಂಡಿಡಿಲಿಕ್ಕೂ ಆಗ್ಲಿಕ್ಕಿಲ್ಲ. ಇದು ನನ್ನ ರಿಯಲ್ ಹೇರ್, ಇದಲ್ಲ. ಸೊ ಇದನ್ನ ನಾನು ಹೇಗೆ ಯೂಸ್ ಮಾಡಿದ್ದೇನೆ ಅಂತ ಹೇಳಿ, ಏನ್ ಯೂಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇದು ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ದೇನೆ ನಾನು. ಈ ತರ ಎಕ್ಸ್ಟೆನ್ಷನ್ ಇದು ಆಕ್ಚುಲಿ ನಾನು ಹೇರ್ ಕಲರ್ ಮಾಡ್ಬೇಕಂತ ಹೇಳಿ ಪ್ಲಾನಿಂಗ್ ಉಂಟು ನಂದು. ಸೊ ಈ ಹೇರ್ ಕಲರ್ ಮಾಡೋ ಪ್ಲಾನ್ ಉಂಟು. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಫಸ್ಟಿಗೆ ತಕೊಂಡೆ, ಇದು ಮತ್ತೆ ಇದು ತಕೊಂಡಿದ್ದೆ. ಇದು ಈಗ ಬ್ಲಾಕ್ ಹೇರ್ ಈಗ ಆಗ್ಬೇಕಲ್ವಾ. ಸೊ ಈಗ ಇದು ಬ್ಲಾಕ್ ಹೇರ್ ಈಗ ಯೂಸ್ ಮಾಡಿದ್ದೇನಲ್ಲ, ಅದು ಇದೇ ಸೇಮ್ ಎಕ್ಸ್ಟೆನ್ಷನ್. ಇದ್ರಲ್ಲಿ ಕ್ಲಿಪ್ಸ್ ಇರ್ತದೆ, ಕಟಿಂಗ್ ಮಾಡಿದ್ರೆ ಆಯ್ತು. ಸೊ ನಿಮ್ಮ ಹೇರ್ ಇಷ್ಟರಿಂದ ಇಷ್ಟು ಬರ್ತದೆ. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಅದೇ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರುವಾಗ ಹಸ್ಬೆಂಡ್ ಹೇಳ್ತಿದ್ರು, ಉದ್ದ ಹೇರ್ ಅನ್ನು ಕಟ್ ಮಾಡುದು ಮತ್ತೆ ಹೇರ್ ತಕೊಂಡ್ ಬರುದಲ್ವಾ ನೀನು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ,
ನಂಗೆ ಬೇಡ ಅಂತ ಹೇಳಿ ನಂಗೀಗ ಇಷ್ಟು ಈ ಶಕೆಯಲ್ಲಿ ಆಗ್ಲಿಕ್ಕಿಲ್ಲ ಹೇರ್ ಅನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾನು ಯಾವಾಗ್ಲೂ ನಾನು ಸೊ ಎಲ್ಲ ಕೂದಲನ್ನ ಮೇಲೆ ಹಾಕಿ ಕ್ಲಿಪ್ ಹಾಕಿ ಬಿಡುದು, ನಂಗೆ ಶಕೆಯಲ್ಲಿ ಆಗುದಿಲ್ಲ. ಸೊ ಅದಕ್ಕೆ ನಮ್ಗೀಗ ಯಾವಾಗ ನಮ್ಗೀಗ ಹೊರಗೆ ಹೋಗುವಾಗ ನಂಗೆ ಲಾಂಗ್ ಹೇರ್ ಬೇಕು ಅಂತ ಹೇಳಿದಾಗ ನಾನು ಇದನ್ನು ಯೂಸ್ ಮಾಡ್ಬೋದಲ್ವಾ, ಅದಕ್ಕೆ ನಾನು ಇದು ತಕೊಳ್ಳುದು. ಇದ್ರದ್ದು ಇದು ನೋಡಿ ಹೇಗೆ ಉಂಟು, ಇದು ರಿಯಲ್ ಈಗ ಇದೊಂದು ಯೂಸ್ ಮಾಡಿದ್ದೇನೆ. ಈಚ್ ಇದಕ್ಕೆ 700, ಇದಕ್ಕೆ 700. ಇದು ಬ್ಲಾಕ್ ಕಲರ್ ತಕೊಂಡೆ. ನಾನು ನೆಕ್ಸ್ಟ್ ನಂದು ಹೇರ್ ಕಲರ್ ಈ ಕಲರ್ ಅಲ್ಲಿ ಮಾಡಿಸ್ಬೇಕಂತ ಹೇಳಿ ಪ್ಲಾನ್ ಉಂಟು. ಒಳ್ಳೆ ಉಂಟಲ್ವಾ, ನನ್ನ ಸ್ಕಿನ್ನಿಗೆ ಈ ಕಲರ್ ಚಂದ ಕಾಣ್ತದೆ. ಸೊ ನಾನು ಈ ಕಲರ್ ಹೇರ್ ಕಲರ್ ಮಾಡುವ ಅಂತ ಹೇಳಿ ಪ್ಲಾನ್ ಇದ್ದೇನೆ. ಇದ್ರಲ್ಲಿ ಹೀಗೆ ಹೀಗೆ ಕ್ಲಿಪ್ಸ್ ಬರ್ತದೆ. ಇಲ್ಲಿ ನೋಡಿ, ಇದು 2, ಮತ್ತೆ ಇದೊಂದು ಫುಲ್ ಕವರ್ದು, ಮತ್ತೆ ಹೀಗೆ 2 2 2 ಈ ತರ ಬರ್ತದೆ. ಸೊ ಇದನ್ನ ನಮ್ಗೆ ಎಲ್ಲೆಲ್ಲೋ ಲೆಂತ್ ಬೇಕು ಅಲ್ಲೆಲ್ಲ ಹಚ್ಕೊಂಡ್ರೆ ಆಯ್ತು. ಸೊ ಇಷ್ಟು ಉದ್ದ ಇರ್ತದೆ ನಮ್ದು. ಇಲ್ಲಿ ನೋಡಿ, ಸೇಮ್ ಲೆಂತ್ ಇಷ್ಟು ಉದ್ದ ಇರ್ತದೆ. ಸೊ ಇದ್ರಲ್ಲಿ ಈಗ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನನಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಬ್ವಿಯಸ್ಲಿ ನಾನೀಗ ಹಾಕೊಂಡಿದ್ದೇನಲ್ಲ ಅದು ನಂಗೆ ಇಷ್ಟ ಆಗಿದೆ ತುಂಬಾ. ಇದ್ರ ಬಗ್ಗೆ ಡೀಟೇಲ್ಸ್, ಟೀಮೋ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ಟೀಮೋ ಅಂತ ಹೇಳಿದ್ರೆ ಸೇಮ್ ಲೈಕ್ ಇಂಡಿಯಾದಲ್ಲಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಆ ತರ ಉಂಟಲ್ಲ, ಸೇಮ್ ಇದು ಸಹ ಇಲ್ಲಿದ್ದು ಟೀಮೋ ಅಂತ ಹೇಳಿ. ಇದು ಇಂಟರ್ನ್ಯಾಷನಲಿ ಬರುದು, ಇಂಟರ್ನ್ಯಾಷನಲಿ ಪ್ರಾಡಕ್ಟ್ಸ್ ಬರುದು. ಅಲಿಬಾಬಾ ಹಾಗೆ ಉಂಟಲ್ಲ ಆ ತರದ್ದು, ಅಲಿಬಾಬಾ, ಅಲಿ ಎಕ್ಸ್ಪ್ರೆಸ್ ಆ ತರ ಚೈನಾದಿಂದ ಬರುದಿದ್ದು ಇದೆಲ್ಲ ಪ್ರಾಡಕ್ಟ್. ಮತ್ತೆ ಇದು ಬರ್ಲಿಕ್ಕೆ ನಂಗೆ ಒಂದು 5 ಡೇಸ್ ಆಯ್ತು. 5 ಡೇಸ್ ನಂತರ, 5 ಡೇಸ್ ಹಿಂದೆ ನಾನು ಆರ್ಡರ್ ಮಾಡಿದ್ದೆ. ನಂಗೆ 5 ಡೇಸ್ ನಂತರ ನಂಗೆ ರಿಸೀವ್ ಆಯ್ತು. ನಿನ್ನೆ ನೈಟ್ ನಂಗೆ ರಿಸೀವ್ ಆದದ್ದು. ಮತ್ತೆ ಇದ್ರ ಬಗ್ಗೆ ಹೇಳುದಾದ್ರೆ ನಂಗೆ ಎಲ್ಲ ಪ್ರಾಡಕ್ಟ್ ಇಷ್ಟ ಆಯ್ತು. ರಿಟರ್ನ್ ಮಾಡೋದ್ರೆ ರಿಟರ್ನ್ ಮಾಡ್ಬೋದು, ಫ್ರೀ ರಿಟರ್ನ್. ಬಟ್ ಒಂದೇ ಸಲ ಈಗ ನಮ್ಗೆ ಇಷ್ಟು ನಾನು ಐಟಮ್ ತಕೊಂಡ್ ಬಂದಿದ್ದೇನೆ, ಇಷ್ಟು ಐಟಮ್ ತಕೊಂಡ್ ಬಂದು ನಂಗೆ ಇದು ಬೇಡ ಅಂತ ಹೇಳಿ ನಾನು ರಿಟರ್ನ್ ಕೊಡುದು, ಪುನಃ ನೆಕ್ಸ್ಟ್ ನಂಗೆ ಇದು ಸಹ ಬೇಡ ಅಂತ ಹೇಳಿ ರಿಟರ್ನ್ ಕೊಡುದು, ಹಾಗೆ ಆಗುದಿಲ್ಲ. ನಮ್ಗೆ ಯಾವ್ದೆಲ್ಲ ಐಟಮ್ ಬೇಡ ಎಲ್ಲ ಇದು ಮಾಡಿ ಕಲೆಕ್ಟ್ ಮಾಡಿ ನಂಗೆ ಇಷ್ಟ ಐಟಮ್ ಬೇಡ ಅಂತ ಹೇಳಿ ಅಲ್ಲಿ ಸಬ್ಮಿಟ್ ಮಾಡ್ಬೇಕು. ಅದ್ರ ನಂತರ ಅವ್ರು ಬಂದು ನಮ್ಗೆ ಇಲ್ಲಿ ಡೋರ್ ಹತ್ರ ಬಂದು ತಕೊಂಡು ಹೋಗ್ತಾರೆ. ಸೊ ನಂಗೆ ಡೆಲಿವರಿ ಸಹ ಹಾಗೆ 5 ಡೇಸ್ ಬಿಟ್ಟು ಡೆಲಿವರಿ ಬಾಯ್ ಬಂದ, ಮನೆಗೆ ಕೊಟ್ಟ, ಹೋದ. ಡೆಲಿವರಿ ನಾನು ಎಂತದ್ದು ಕೊಡ್ಲಿಲ್ಲ. ಎಂತಕ್ಕಂತ ಹೇಳಿದ್ರೆ ನಾನು ಆಲ್ರೆಡಿ ಅವರದ್ದು ಲಿಮಿಟ್ಸ್ ಉಂಟು. ಅಲ್ಲಿದ್ದು ಲಿಮಿಟ್ಸ್ 16 ರಿಯಾಲ್ ಅಂತ ಹೇಳಿದ್ರೆ ಅದೆಲ್ಲ ಟೋಟಲ್ 3000 ಅಂತ ಹೇಳಿ 3000ದಷ್ಟು ಪ್ರಾಡಕ್ಟ್ ಈಗ ನಾನು ನಿಮ್ಗೆ ತೋರಿಸಿದ್ದೇನಲ್ಲ, 3000ದ್ದು ಪ್ರಾಡಕ್ಟ್ ಇಷ್ಟು ನಂಗೆ ಬಂತು. ಇನ್ನೊಂದು ಕೆಲವೊಂದು ಡ್ರೆಸ್ ತಗೊಂಡಿದ್ದೇನೆ, ಅದೆಲ್ಲ ಸೇರಿ 3000 ಆಗಿದೆ. 3000 ಅಂತ ಹೇಳಿದ್ರೆ ಇಲ್ಲಿ 16 ರಿಯಾಲ್ 1 ರಿಯಾಲ್ ಅಂತ ಹೇಳಿದ್ರೆ 228 ರಿಯಾಲ್ ಈಗ ನಡೀತಾ ಇದೆ. ಅದು ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗ್ತದೆ. 16 ರಿಯಾಲದ್ದು ಈಗ ನಾನು ಇದು ಮಾಡಿ ಹೇಳಿದ್ರೆ 3000, ಅರೌಂಡ್ 3000 ಅಷ್ಟು ಪ್ರೈಸ್ ನಾನೀಗ ಆರ್ಡರ್ ಮಾಡಿದ್ದೇನೆ. ಸೊ ಅವ್ರದ್ದು ಲಿಮಿಟ್ 3000 ವರೆಗೆ ನಾನು ತಕೊಂಡ್ರೆ ನಂಗೆ ಫ್ರೀ ಡೆಲಿವರಿ ಕೊಡ್ತಾರೆ. ನಂಗೆ ಡೆಲಿವರಿ ಬಾಯ್ಗೆ ನಾನು ಶಿಪ್ಪಿಂಗ್ ಚಾರ್ಜಸ್ ನಾನೇನ್ ಕೊಡ್ಬೇಕಂತ ಇಲ್ಲ. ಸೊ ನಾನು 3000 ವರೆಗೆ ತಕೊಂಡೆ, ಅವ್ರು ನಂಗೆ ಫ್ರೀ ತಂದು ಕೊಟ್ರು. ಮತ್ತೆ ಈಗ ನಂಗೆ ರಿಟರ್ನ್ ಮಾಡೋದ್ರೆ ನಂಗೆ ಫ್ರೀ ಉಂಟು. ರಿಟರ್ನ್ ಮಾಡೋದಾದ್ರೆ ಒಂದ್ ವೇಳೆ ನಾನು ಶಿಪ್ಪಿಂಗ್ ಚಾರ್ಜ್ ಕಟ್ ಮಾಡಿ ನಂಗೀಗ ಬೇಡ, ನಂಗೆ ಎಕ್ಸಾಂಪಲ್ ನಂಗೀಗ ಖಾಲಿ ನಾನು ಇದು ತಗೊಳ್ತೇನೆ ಅಂತ ಹೇಳಿದ್ರೆ ಅವರು ಇದಕ್ಕೆ ಎಷ್ಟು ಪ್ರೈಸ್, ಇದಕ್ಕೆ ಒಂದು 700 ಅಂತ ಅನ್ಕೊಳ್ಳಿ, 700 ಅಂತ ಹೇಳಿ ಹಾಕಿದ್ರೆ 700 ಅಂತ ಆದ್ರೆ 700ದ್ದು ಪ್ರೈಸ್ ಹಾಕಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಎಷ್ಟಾಗ್ತದೆ ಅಂತ ಹೇಳಿದ್ರೆ ಒಂದು 5 ರಿಯಾಲ್, 1000 1500 ಖಾಲಿ ಶಿಪ್ಪಿಂಗ್ ಆಗ್ತದೆ. ಅದು ಚಾರ್ಜಸ್ ಹಾಕಿ ಒಟ್ಟಾಗಿ 1.5, ಅದು ಸೇಮ್ ಪ್ರೈಸ್ ಆಗ್ತದೆ. ಸೊ ಅದಕ್ಕೆ ಅದ್ರ ಬದಲಿ ನಾನು ಶಿಪ್ಪಿಂಗ್ ಚಾರ್ಜ್ ಇಂದ ನಾನು ಎಸ್ಕೇಪ್ ಆಗ್ಲಿಕ್ಕೆ 3000 ಅಷ್ಟು ಪರ್ಚೇಸ್ ಮಾಡಿದೆ. ಸೊ ನಂಗೆಲ್ಲ ಪ್ರಾಡಕ್ಟ್ ನಂಗೆ ಇಷ್ಟ ಆಗಿದೆ. ನಿಮ್ಗೆ ಯಾವ ಪ್ರಾಡಕ್ಟ್ ಸ್ಪೆಷಲ್, ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಅಲ್ಲಿ ವಿಡಿಯೋ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿ. ನಾನು ಹೇಳುದು ಸುಮ್ನೆ, ನೀವು ಯಾರು ಕಮೆಂಟ್ ಮಾಡುದಿಲ್ಲ. ಅದು ಬಿಟ್ಟು ನೀವು ವಾಟ್ಸ್ಆಪ್ ಅಲ್ಲಿ ಬಂದು ಮೆಸೇಜ್ ಮಾಡ್ತೀರಿ, ಈ ಟಾಪಿಕ್ ಅಲ್ಲಿ ವಿಡಿಯೋ ಮಾಡು, ಈ ಟಾಪಿಕ್ ಅಲ್ಲಿ ವಿಡಿಯೋ ಮಾಡು. ಅದೇ ಮೆಸೇಜ್ ನೀವು ಕಮೆಂಟ್ ಅಲ್ಲಿ ಮಾಡಿ ಅಲ್ಲ, ನಾನು ನೋಡಿ ರೆಸ್ಪಾನ್ಸ್ ಮಾಡ್ತೇನೆ, ಮಾಡುದಿಲ್ಲ ಅಂತ ಇಲ್ಲ, ಮಾಡ್ತೇನೆ. ನನ್ನ ಹೇರ್ ಎಕ್ಸ್ಟೆನ್ಷನ್ ಕಲೆಕ್ಷನ್ ಬಗ್ಗೆ ನಿಮ್ಗೆ ಸಪರೇಟ್ ವಿಡಿಯೋ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೇನೆ. ಅದ್ರ ನಂದು ಹೇರ್ ಎಕ್ಸ್ಟೆನ್ಷನ್ ಕಲೆಕ್ಷನ್ ಬಗ್ಗೆ ನಿಮ್ಗೆ ನಾನು ತೋರಿಸ್ತೇನೆ. ನನ್ನ ಹತ್ರ ತುಂಬಾ ಉಂಟು ಎಕ್ಸ್ಟೆನ್ಷನ್ಸ್.
ಸೊ ನಿಮ್ಗೆ ಅದು ನೋಡ್ಬೇಕಂತ ಹೇಳಿ ಇಷ್ಟ ಇದ್ರೆ ನೀವು ಕಮೆಂಟ್ ಮಾಡಿ, ನಾನು ಎಕ್ಸ್ಟೆನ್ಷನ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋದಲ್ಲಿ ಮಾಡಿರೋದ್ರೆ ತುಂಬಾ ಲಾಂಗ್ ಆಗ್ತದೆ. ಸೊ ಗೈಸ್ ಅಷ್ಟೇ, ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. इसी के साथ आज की मजदूरी यहीं खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए। इतना झिला मैं कभी नहीं होऊंगा अपनी पूरी जिंदगी में जितना इसमें झिलाऊं, मुझे चाहिए ही चाहिए।